ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದೇನಿದು ಫ್ರೇಮ್ ಇಟ್ಕೊಂಡಿದ್ದಾರೆ ಅಂತ ಇದ್ದೀರಾ? ಈ ಥರ ಅಕಸ್ಮಾತ್ ನಮ್ಮ ಥರ ಈ ಥರ ಪೋರ್ಟೇಬಲ್ ಎಂಬ್ರಾಯ್ಡಿಂಗ್ ಮಿಷಿನ್ ಇಟ್ಕೊಂಡಿರೋರು, ಕಂಪ್ಯೂಟರ್ ಮಿಷಿನು, ಕೆಲವೊಂದು ಸಲ ಹುಷಾರಾಗಿರಬೇಕಾಗುತ್ತೆ. ನೋಡಿ, ಈ ಥರ ಒಂದು ಪೀಸು ಕೆಳಗಡೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಕೆಳಗಡೆ ಸಿಗಾಕೊಂಡ್ಬಿಡುತ್ತೆ. ಈ ಥರ ಬಂದು ಲಾಕ್ ಆಗಿಬಿಡುತ್ತೆ. ನಮ್ಗೆ ಗೊತ್ತಾಗಲ್ಲ, ನಾವು ಕೆಳಗಡೆ ಹಿಂಗೆ ನೋಡ್ಕೊಳ್ದೇ ಇದ್ದರೆ ಹಿಂಗೆ ಲಾಕ್ ಆಗಿಬಿಡುತ್ತೆ. ಸದ್ಯ ಏನಾಗಿದೆ ಅಂದರೆ ಸೈಡಲ್ಲಾಗಿದೆ. ನನ್ನ ಪುಣ್ಯಕ್ಕೆ ಮಧ್ಯದೇನೇನಾದರೂ ಸಿಗಾಕೊಂಡಿದ್ರೆ ಹೊಸ ಬ್ಲೌಸೇ ಕೊಡಿಸ್ಬೇಕು, ಹೊಸ ಬ್ಲೌಸಲ್ಲಿ ಹೊಸ ಸೀರೆನೇ ಕೊಡಿಸ್ಬೇಕು ಅಂತ ಇಟ್ಕೊಂಡ್ಬಿಡ್ತಾರೆ ಒಬ್ಬೊಬ್ಬರು. ಅಂದರೆ ಒಂದೇನಪ್ಪ ಅಂದರೆ ಸ್ಟಿಚಿಂಗ್ ನಮಗೆ ಕೊಟ್ಟರೆ ನಾವು ಅಡ್ಜಸ್ಟ್ ಮಾಡಿಬಿಡ್ಬೋದು. ನಮಗೆ ನ್ಯಾಕ್ ಇರುತ್ತಲ್ವ, ಅದನ್ನು ತೆಗೆದು ಬೇರೆ ಕಡೆ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಬೋದು. ಆದರೆ ಇವರು ಬೇರೆ ಕಡೆ ಸ್ಟಿಚಿಂಗ್ ಕೊಡ್ತಾರೆ, ನಮ್ಮ ಹತ್ರ ವರ್ಕ್ ಮಾತ್ರ ಮಾಡಿಸೋದು. ಹಂಗೆ ಇದ್ದಾಗ ಹೆಂಗಾಗುತ್ತೆ ಅಂದರೆ ಈ ಥರ ಆದಾಗ ಅವ್ರು ಈಸ್ಕೊಡೋಲ್ಲ. ಈ ಥರ ಎಲ್ಲ ಹಾಳು ಮಾಡಿದ್ದೀರಾ, ಅದು ಮಧ್ಯದಲ್ಲಿ ಸಿಗಾಕೊಂಡು ಎಲ್ಲಿ ಸಿಗಾಕೊಂಡಿದೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಫ್ರೇಮ್ ಹಾಕಿರ್ತೀವಲ್ವ, ಇದೇನಾಗುತ್ತೆ, ಇದು ಹಿಂಗೋಗಿ ಹಿಂಗೆ ಸಿಗಾಕೊಂಡ್ಬಿಡುತ್ತೆ. ನಾನು ಅದು ಸಿಗಾಕೊಳ್ಳೋಕೆ ನನಗೆ ವೀಡಿಯೋ ಮಾಡೋಕ್ಕೆ ನೆನಪಿರಲಿಲ್ಲ. ಹಿಂಗೆ ಸಿಗಾಕೊಳ್ಳುತ್ತೆ. ನಾವು ಇದನ್ನು ನೀಟಾಗಿ ಹಿಂಗೆ ತಕ್ಕೋಬೇಕು, ಇಲ್ಲ ಅಂದರೆ ಈ ಥರ ಆಗುತ್ತೆ. ಅಕಸ್ಮಾತ್ ಈ ಥರ ಮಿಷಿನ್ ಇರೋರು ವೀಡಿಯೋ ನೋಡಿದ್ರೆ ಹೆಲ್ಪ್ ಆಗಲಿ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಲಾಸ್ಟಲ್ಲಿ ಸಿಗಾಕೊಂಡಿದೆ. ಇವಾಗ ಇದನ್ನು ಸ್ವಲ್ಪ ಹಿಂಗೆ ಕ್ರಾಸಾಗಿ ಕಟ್ ಮಾಡಿಬಿಡ್ತೀನಿ. ಇಲ್ಲ ಹಿಂಗೆ ಕೊಟ್ಟರೆ ಅವರು ಹಿಂಗೆ ಮಾಡಿದ್ದೀರಾ ಅಂತ ಬೇಜಾರು ಮಾಡ್ಕೋತಾರೆ. ಹಂಗಾಗಿ ಇಲ್ಲಿ ಸ್ವಲ್ಪ ಹಿಂಗೆ ಕ್ರಾಸಾಗಿ ತೆಗೆದುಬಿಡ್ತೀನಿ. ಹಂಗೆ ಮಾಡಬೇಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ. ನೋಡಿ, ಈ ಥರ ಆಗಿದೆ. ಸದ್ಯ ನನ್ನ ಪುಣ್ಯಕ್ಕೆ ಇದು ಸೈಡಲ್ಲಾಗಿದೆ ನೋಡಿ. ಇದೇ ಏನಾದರೂ ಹಿಂಗೆ ಮಧ್ಯದಲ್ಲಿ ಎಲ್ಲಾದರೂ ಸಿಗಾಕೊಂಡ್ಬಿಟ್ಟಿದ್ರೆ ಹೇಳಿಲ್ವ, ಹೊಸ ಸೀರೆನೇ ಕೊಡಿಸ್ಬೇಕಾಗೋದು. ಸೀರೆ ನಾವು ಇಟ್ಕೊಂಡು ಅಂದರೆ ಅದೇನೂ ಆಗೋಲ್ಲ, ಅಡ್ಜಸ್ಟ್ ಮಾಡಿ ಹೊಲಿಬೋದು. ಆದರೆ ನಾವೇ ಹೊಲಿಯೋದಾದರೆ ಅಡ್ಜಸ್ಟ್ ಮಾಡ್ಬೋದು. ಇವಾಗ ಬೇರೆಯವ್ರ ಕೈ ಕೊಡ್ತಾರೆ ಅಂದಾಗ ಅವರು ಹೊಲಿಯೋಲ್ಲ. ಹಂಗೆ ಹಿಂಗೆ ಅಂತ ಏನಾದರೂ ಹೇಳಿದಾಗ ಆವಾಗ ನಾವೇ ಹೊಲ್ಕೊಡ್ಬೇಕಾಗುತ್ತೆ. ಇಲ್ಲ ಅದೇ ಹಂಗೆ ಹೇಳಿ ನಾವೇ ಹೊಲ್ಕೊಡ್ಬೇಕು, ಇಲ್ಲ ಅಂದರೆ ಹೊಸದು ಕೊಡಿಸ್ಬೇಕಾಗುತ್ತೆ. ನೋಡಿ, ಹುಷಾರಾಗಿರಿ. ಯಾರಾದರೂ ಕಂಪ್ಯೂಟರ್ ಮಿಷಿನ್ ಇರೋರು, ಈ ಥರ ಪೋರ್ಟೇಬಲ್ ಮಿಷಿನ್, ಈ ಥರದ ಮಿಷಿನಲ್ಲಿರೋರು, ದೊಡ್ಡ ಮಿಷಿನಲ್ಲೆಲ್ಲ ಆಗಾಗಲ್ಲ. ಬೈ ಚಾನ್ಸ್ ಅದು ಫುಲ್ಲು ಬ್ಲೌಸ್ನೇ ತಗೊಳುತ್ತೆ. ಹಾಗಿದ್ರಲ್ಲಿ ನಾವು ಅರ್ಧ ಕೂರಿಸ್ತೀವಲ್ವ, ಅವಾಗೇನಾಗುತ್ತೆ, ಆ ಬಟ್ಟೆ ಕೆಳಗಡೆ ಸಿಗಾಕೊಳ್ಳುತ್ತೆ. ಹಿಂಗೋಗಿ ಹಿಂಗೆ ಸಿಗಾಕೊಳ್ಳುತ್ತೆ. ಅವಾಗ ನಾವು ಅದನ್ನು ನೀಟಾಗಿ ಎಳೆದು ಅಲ್ಲಲ್ಲೇ ನೋಡ್ಕೋಬೇಕು. ಒಂದೊಂದು ಸಲ ಮೇಲ್ಗಡೆ ಬಟ್ಟೆನೂ ಬಿದ್ದೋಗುತ್ತೆ, ಅದ್ರ ಮೇಲೇ ಸ್ಟಿಚಿಂಗ್ ಮೇಲೆ. ಆವಾಗಲೂ ನೋಡ್ಕೋತಾ ಇರಬೇಕು. ನಾನು ಅದು ಬೇಕಾದ್ರೆ ಸ್ಟಿಚಿಂಗ್ದು ಇನ್ನೊಂದು ವೀಡಿಯೋ ಮಾಡ್ತೀನಿ. ಯಾಕೆಂದರೆ ಇವಾಗ ಸ್ಟಿಚಿಂಗ್ ಮಾಡಿಲ್ಲ ನಾನು ಆ ಥರದ್ದು. ಅದು ಮಾಡುವಾಗ ನಂಗೆ ನೆನಪು ಬರಲಿಲ್ಲ ನನಗೆ. ಇವಾಗ ಇದು ಈ ಥರ ಆಯ್ತಲ್ಲ ಅಂತ ಒಂದು ಇದರಲ್ಲಿ ಜ್ಞಾಪನ ಬಂತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಯಾರಾದರೂ ಕಂಪ್ಯೂಟರ್ ಮಿಷಿನ್ ಇರೋರು ಹುಷಾರಾಗಿ ಹಾಕಿ. ತುಂಬ ಕಾಸ್ಟ್ಲಿ ಸೀರೆಗಳಾದರೆ ಮತ್ತು ಈ ಥರ ಮಾಡಿದ್ರೆ ಬೈಸ್ಕೋಬೇಕಾಗುತ್ತೆ. ಅಂದರೆ ನಾವೇ ಹೊಲಿಯೋದಾದರೆ ನಾವು ಅಡ್ಜಸ್ಟ್ ಮಾಡಿ ಹೊಲ್ದು ಬಿಡ್ತೀವಿ. ಒಂಚೂರು ಪ್ಯಾಚ್ ಕೊಟ್ಟು ಇದನ್ನ ತೆಗೆದುಬಿಟ್ಟು ಪ್ಯಾಚ್ ಕೊಟ್ಟರೆ ಅಡ್ಜಸ್ಟ್ ಆಗುತ್ತೆ, ತೊಂದರೆ ಏನಿಲ್ಲ. ಅದೇ ನಾವಿವಾಗ ಈ ಥರನೇ ಕೊಟ್ಟರೆ ಅವ್ರಿಗೆ, ಇದ್ಯಾಕೆ ಮೇಡಮ್ ಈ ಥರ ಕಟ್ಟಾಗಿದೆ ಅಂತ ಕೇಳ್ತಾರೆ. ಆವಾಗ ನಾವು ಅವ್ರ ಹತ್ರ ಬೈಸ್ಕೋಬೇಕಾಗಿ. ಇವಾಗ ಏನು ಮಾಡಬೇಕು ಅಂದರೆ ಇಲ್ಲಿ ಸ್ವಲ್ಪ ಹಿಂಗೆ ಕ್ರಾಸಾಗಿ ಕಟ್ ಮಾಡಿಬಿಟ್ಟು ಕೊಡ್ಬೇಕು ನಾನು. ಈ ಕ್ರಾಸ್ನ ಅಂದರೆ ಸೀರೆನೇ ಕ್ರಾಸಾಗಿ ಬಂದಿದೆ ಅನ್ನೋ ಥರ ಹೇಳ್ಬೇಕು. ಅಷ್ಟು ಬಿಟ್ಟರೆ ಒಂದೊಂದು ಸಲ ಈ ಥರ ಆಗಿಬಿಡುತ್ತೆ. ನೋಡಿ, ಹುಷಾರಾಗಿ ಮಾಡಿ. ಈ ಥರ ಮಿಷಿನ್ ಇರೋರು ಒಂದು ಸಲ ಅಲ್ಲ 2 ಸಲ ನೋಡ್ಕೊಳ್ಳಿ. ಸುಮ್ಮನೆ ಬಿಟ್ಬಿಟ್ಟು ಅಯ್ಯೋ ಅದ್ರ ಪಾಡೋದು ಆಗುತ್ತೆ ಅಂತ ನೋಡ್ಕೊಳ್ಳೋಕ್ಕೆ ಇದು ಕೇರ್ಲೆಸ್ ಮಾಡೋಂಗಿಲ್ಲ. ಇವಾಗ ಅಯ್ಯೋ ಆ ಮಿಷಿನ್ ಅದೇ ಮಾಡ್ಕೋತಾ ಇರುತ್ತಪ್ಪ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡೋಣ ಅನ್ನೋಂಗಿಲ್ಲ. ಅಲ್ಲಲ್ಲೇ ನೋಡ್ಕೋತಾ ಇರಬೇಕು. ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಒಂದೊಂದು ಸಲ ಮೇಲ್ಗಡೆ ಬಟ್ಟೆನೇ ಬಿದ್ದೋಗುತ್ತೆ. ಇವಾಗ ಹಿಂಗೆ ಹಾಕಿರ್ತೀವಲ್ವ, ಇದು ಈ ಕಡೆ ಇರುತ್ತಲ್ವ, ಇದೇನಾಗುತ್ತೆ, ಇದು ಹಿಂಗೆ ಇದ್ರ ಮೇಲೆ ಬಿದ್ದೋಗಿರುತ್ತೆ. ನಾವು ನೋಡ್ಕೊಂಡಿಲ್ಲ ಅಂದರೆ ಹಿಂಗೆ ಇದ್ರ ಮೇಲೆ ಸ್ಟಿಚ್ ಮಾಡ್ಕೊಂಡು ಹೋಗ್ಬಿಡುತ್ತೆ. ನಾನು ಎಷ್ಟೋ ಸಲ ಆಗಿದೆ ಅದು. ಸದ್ಯ ಹೇಳ್ದಂಗೆ ಜಾಸ್ತಿ ಆಗಿಲ್ಲ, ಅಲ್ಲೇ ನೋಡಿಕೊಂಡು ತೆಗ್ದಿದ್ದೀನಿ. ಈ ಥರ ಮೇಲ್ಗಡೆನೂ ಆಗುತ್ತೆ. ಮೇಲ್ಗಡೆನೂ ಈ ಥರ ನೀವಿ ಪಿನ್ನಗಳು ಹಾಕೋಬೇಕಾಗುತ್ತೆ. ಅದು ಈ ಕಡೆ ಬೀಳದೇ ಇದ್ದಂಗೆ, ಅದೊಂದು ಪಾಯಿಂಟು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇನ್ನು ಕೆಳಗಡೆದು ಅಷ್ಟೇ. ನೀವು ಯಾವಾಗಲೇ ಆಗಲಿ ಫಸ್ಟು ಒಂದು ಸಲ ಎಲ್ಲ 2 ಸಲ ಚೆಕ್ ಮಾಡಿ. ಕೆಳಗಡೆ ಈ ಥರ ಸಿಗಾಕೊಂಡಾಗ ಈ ಥರ ಸಿಗಾಕೊಬಿಟ್ಟಿರುತ್ತೆ ಹಿಂಗೆ. ಇವಾಗ ಏನಾಗುತ್ತೆ, ಸ್ಟಿಚ್ ಮಾಡಿದಾಗ ಕೆಳಗಡೆ ಲಾಕ್ ಆಗ್ತಾ ಹೋಗುತ್ತೆ. ನಾನು ನೋಡೇ ಇಲ್ಲ, ಸದ್ಯ ತುದಿಲಾಗಿದೆ ನಮ್ಮ ಪುಣ್ಯಕ್ಕೆ. ಹಾಗೆ ನೀವು ಯಾರಾದರೂ ಮಾಡ್ತಾಯಿದ್ರೆ ಕಂಪ್ಯೂಟರ್ ಮಿಷಿನ್ ಯೂಸ್ ಮಾಡೋರಿದ್ದರೆ ಅವ್ರಿಗೆ ಯೂಸ್ ಆಗಲಿ ಅಂತ. ಕಂಪ್ಯೂಟರ್ ಮಿಷಿನ್ ಇದ್ದರೆ ಈ ಥರ ಇದೊಂದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಇಷ್ಟು ಲಕ್ಷ ಕೊಟ್ಟಿದ್ರೂ ಸ್ಟೋನ್ ಹಾಕೋಕ್ಕಾಗಲ್ಲ ಇದರಲ್ಲಿ. ನಾವು ಕೈಯಲ್ಲೇ ಹಾಕಬೇಕು. ಅದೊಂದು ದೊಡ್ಡ ತಲೆನೋವು ಇದರಲ್ಲಿ. ತೋರಿಸ್ತೀನಿ ನೋಡಿ. ಈ ಥರ ಸ್ಟೋನ್ ಬೇಕು ಅಂತ ಕೇಳ್ತಾರೆ ಒಬ್ಬೊಬ್ಬರು. ಈ ಥರ ಸ್ಟೋನ್ನ ನಾವು ಮಿಷಿನಲ್ಲಿ ಹಾಕೋಕ್ಕಾಗಲ್ಲ, ಕೈಯಲ್ಲೇ ಹಾಕ್ಬೇಕು ಇದನ್ನು. ಇವಾಗ ನೋಡಿ, ನಾನು ಗಮ್ಮ ಕಂಡಿಸಿದ್ದೀನಿ. ಆಮೇಲೆ ಒಂದು ಸ್ಟಿಚ್ ಮಾಡಿಬಿಡ್ತೀನಿ. ಯಾಕೆಂದರೆ ಅಕಸ್ಮಾತ್ ಬಿಟ್ಕೊಂಡ್ಬಿಟ್ರೆ ಸುಮ್ಮನೆ ಅದನ್ನು ಬಂದು ಕೇಳ್ತಾರೆ ಬಿಟ್ಕೊಂಡ್ಬಿಟ್ಟಿದೆ ಅಂತ. ಅದಕ್ಕೆ ಒಂದೊಂದು ಸ್ಟಿಚ್ ಹಾಕ್ಬಿಟ್ರೆ ಆಮೇಲೆ ನೀಟಾಗಿರುತ್ತೆ. ಓಕೆನಾ? ಹಾಗಾಗಿ ನೋಡಿ, ಎಷ್ಟು ಲಕ್ಷ ಕೊಟ್ಟು ತೊಗೊಂಡ್ರು ಸ್ಟೋನಿಗೆ ಮಾತ್ರ ಕೈಯಲ್ಲೇ ಹಾಕಬೇಕು. ಅದು ಬದಲು ಮಾಮೂಲಿ ಮಿಷಿನ್ ಎಂಬ್ರಾಯ್ಡಿಂಗ್ ಕಲ್ತ್ಕೊಂಡ್ರೆ ಈ ಥರ ವರ್ಕು ಮಾಡ್ಕೋಬೋದು. ಆಮೇಲೆ ಸಿಂಪಲ್ ಡಿಸೈನ್ಗಳು ಆರಾಮಾಗಿ ಮಾಡ್ಕೋಬೋದು. ನೀವು ಯಾರಾದರೂ ಕಲ್ತ್ಕೋಬೇಕು, ಈ ಥರ ಮಿಷಿನ್ ತಗೊಳ್ಳೋ ಆಸೆ ಅಂತೂ ಬಿಟ್ಬಿಡಿ. ಬೇಕು ಅಂದರೆ ಸಿಂಪಲಾಗಿ ಎಂಬ್ರಾಯ್ಡಿಂಗ್ ಕಲ್ತ್ಕೊಂಬಿಡಿ. ಸಿಂಪಲ್ ಡಿಸೈನ್ಸ್ ಕಲ್ತ್ಕೊಳ್ಳಿ ಸಾಕು, ಗ್ರ್ಯಾಂಡ್ ಡಿಸೈನ್ ಏನು ಬೇಡ. ಹಂಗೇನಾದರೂ ನೀವು ಇವಾಗ ಕಲಿತಿದ್ದೀರಾ ಅಂದರೆ ಇದು ಗ್ರ್ಯಾಂಡ್ ಡಿಸೈನ್ ಕೇಳಿದ್ರೆ ಬೇರೆ ಅಂಗಡಿಲಿ ಕೊಟ್ಟು ಮಾಡಿಸಿ.
ನೀವು ಸಿಂಪಲಾಗಿರೋ ಡಿಸೈನ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ವರ್ಕೌಟ್ ಆಗುತ್ತೆ. ಓಕೆನಾ. ಕಂಪ್ಯೂಟರ್ ಮಿಷಿನು ಅಂತ ನಾವು ನಮ್ಗೆ ಅವಾಗ ಗೊತ್ತಾಗಿಲ್ಲ, ತಗೋಬಿಟ್ವಿ. ಆದರೆ ಇದರಲ್ಲಿ ಒಂದೊಂದಕ್ಕೂ ರಿಪೇರಿಗೆ ಬಂದರೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ, ಹೇಳೋಕ್ಕೆ ಆಗಲ್ಲ. ಅವೆಲ್ಲ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಅದೆಲ್ಲ ವೀಡಿಯೋ ಲೆಂತಿ ಆಗುತ್ತೆ. ಇವಾಗ ಸದ್ಯಕ್ಕೆ ಈ ಎಂಬ್ರಾಯ್ಡಿಂಗ್ ಹಾಕುವಾಗ ಹುಷಾರಾಗಿ ಇರೋರು, ಇವಾಗ ಆಲ್ರೆಡಿ ಮಿಷಿನ್ ಇರೋರು, ಆದರೆ ಇಲ್ಲಾಂದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಕಮೆಂಟ್ ಮಾಡಿ. ನನಗೂ ಹಂಗಾಗಿತ್ತು, ಇವಾಗ ಹುಷಾರಾಗಿ ನೋಡ್ಕೋತೀನಿ, ಮಾಡ್ತಿದ್ದೀನಿ ಅಂತ ಕಮೆಂಟ್ ಮಾಡಿ, ನಿಮ್ಗೆ ಏನಾದರೂ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ. ಓಕೆನಾ. ನನಗಂತಿದು ಸ್ಟಾರ್ಟಿಂಗ್ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ. ತುಂಬ ಸಲ ಸಿಗಾಕೊಂಬಿಡೋದು, ನೆನಪೇ ಇರ್ತಿರಲಿಲ್ಲ. ಎಷ್ಟು ಸಲ ನೋಡ್ಕೊಂಡ್ರೂ ಹೋಗಿ ಲಾಕ್ ಆಗಿಬಿಡ್ತಾಯಿತ್ತು, ಗೊತ್ತೇ ಆಗ್ತಾಯಿಲ್ಲ, ಅದು ಎಂಬ್ರಾಯ್ಡಿಂಗ್ ಮಾಡ್ಕೊಂಡು ಹೋಗ್ತಾನೆ ಇರೋದು. ಹಂಗಾಗಿ ಓಕೆನಾ ಫ್ರೆಂಡ್ಸ್, ನೋಡಿ ಈ ಥರ ಮಿಷಿನವರು ಹುಷಾರಾಗಿರಿ. ಆಮೇಲೆ ಯಾರಾದರೂ ಕಲಿಬೇಕು, ಇಲ್ಲ ಕಂಪ್ಯೂಟರ್ ಮಿಷಿನ್ ತೊಗೋಬೇಕು ಅಂತ ಆಸೆ ಇಟ್ಕೊಂಡಿರೋರು ಈ ಮಿಷಿನ್ ಕಡೆ ಆಸೆ ಗಮನ ಕೊಡು. ಅಂದರೆ ನಿಮಗೆ ಜಾಸ್ತಿ ಆರ್ಡರ್ ಬರ್ತಾಯಿದೆ ಅಂದರೆ ಕೊಡಿ, ತೊಂದರೆ ಇಲ್ಲ. ಆದರೆ ಈ ಮಿಷಿನಲ್ಲಂತೂ ತುಂಬಾ ಇದು, ಅದು ಇನ್ನೂ ದೊಡ್ಡ ಮಿಷಿನ್ ತೊಗೋತೀನಿ ಅಂದರೆ ತುಂಬಾ ಕಾಸ್ಟ್ಲಿ. ಇವಾಗ 4 ಲಕ್ಷ ಬೇಕು ಅದಕ್ಕೆ. ಇದು ನಮ್ಗೆ ಅವಾಗ ತೊಗೊಂಡಾಗ 1,80,000 ಇತ್ತು. ಈಗ ಇನ್ನೂ ಜಾಸ್ತಿ ಆಗಿರುತ್ತೆ ಇದು ರೇಟ್. ಇದಂತೂ ಇವಾಗ ಯಾರು ತೊಗೊಳ್ಳಲ್ಲ ಬಿಡಿ. ಏನೇ ಆದ್ರೂ ಇವಾಗ ನೆಕ್ ಫುಲ್ಲು ಬರೋ ಥರನೇ ತೊಗೊಬಿಡ್ತಾರೆ. ಇವಾಗ ಇದು ನೋಡಿ, ಆಫ್ ಹಾಕಬೇಕು. ಇದು ಆಫು ಒಂದು ಸಲ ಹಾಕಿದೆ, ಇದು ಆಫ್ ಒಂದು ಸಲ ಹಾಕಿದೆ. ಇವಾಗ ಇದೊಂದು ಹೂವು ಕೂರ್ಸೋಕ್ಕೆ ಒಂದು ಸಲ ಹಾಕಿದ್ದೀನಿ. ಓಕೆನಾ. ನೋಡಿ, ಇದೊಂದಕ್ಕೇ 3 ಸಲ ಹಾಕಬೇಕು ಫ್ರೇಮ್ನ. ಇನ್ನು ಸ್ಲೀವ್ಸ್ಗೆ ಏನೋ ಗ್ರ್ಯಾಂಡಾಗಿ ಹಾಕ್ತೀನಿ ಅಂದರೆ ಅದು 4 ಸಲ ಹಾಕಬೇಕಾಗುತ್ತೆ. ಫ್ರಂಟ್ಗೆ ಒಂದು ಸಲ, ಒಂದು ಇದಕ್ಕೆ ಸುಮಾರಾಗಿ 5-6 ಸಲ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಮಾಡಿ. ಈ ಥರ ಕಂಪ್ಯೂಟರ್ ಮಿಷಿನ್ ಇರೋರು ಇದು ಮಾಡಿ. ಯಾರಾದರೂ ಮಿಷಿನ್ ತೊಗೋಬೇಕು ಅಂತ ಇರೋರು ನೋಡಿ, ಮಾಡಿ, ಅಳೆದು ತೂಕ ಮಾಡಿ, ಒಂದು ಸಲ ಇಲ್ದರೆ 10 ಸಲ ಯೋಚನೆ ಮಾಡಿ ತೊಗೊಳ್ಳಿ. ಯಾಕೆಂದರೆ ಈ ಮಿಷಿನು ತೊಗೊಳ್ಳೋದು ದೊಡ್ಡದಲ್ಲ, ಅದರ ರಿಪೇರಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇದೆ. ಅದನ್ನ ಮೇಂಟೈನ್ ಮಾಡೋಕ್ಕಂತೂ ತುಂಬ ಕಷ್ಟ ಇದೆ. ನೀವು ಕೆಲಸ ಹೆಂಗೆ ವರ್ಕ್ ಮಾಡ್ತೀರಾ ಅದ್ರ ಮೇಲೆ ಕೆಲಸ ಚೆನ್ನಾಗಿದ್ದರೆ ವರ್ಕೌಟ್ ಆಗುತ್ತೆ. ಇಲ್ಲ ಅಂದರೆ ನೋಡಿ, ಇದೊಂದು ಫ್ರೇಮ್ ಆಲ್ರೆಡಿ ನಮ್ಮದು ಮಿಷಿನ್ ತೊಗೊಂಡಾಗಿಂದ ಒಂದು ಹೋಯ್ತು. ಈ ಫ್ರೇಮ್ ಒಂದು ಹೋಗಿ, ಇದು 2ನೇ ಫ್ರೇಮು. ಸ್ಟಾರ್ಟಿಂಗ್ ಅವ್ರು ಬಂದಾಗ ಹೇಳಿದ್ದು ಇದಕ್ಕೆ 10,000 ಆಗುತ್ತೆ ಅಂತ, ಆದರೆ ಇದು 18,000. ಈ ಫ್ರೇಮ್ಗೆ 18,000 ರೂಪಾಯಿ ಕೊಟ್ಟು ಅದು ತಕ್ಷಣಕ್ಕೆ ಸಿಗೋಲ್ಲ, ನಾವು ಹೋಗಿ ಆರ್ಡ್ರ್ ಕೊಡಬೇಕು ಅವ್ರಿಗೆ. ಈ ಥರ ಬೇಕು ಅಂದರೆ ಅವ್ರು ಆರ್ಡ್ರ್ ಕೊಟ್ಟು ನಾವು ದುಡ್ಡು ಪೇ ಮಾಡಿದ್ರೆ ಆಮೇಲೆ ತರಿಸಿ ಕೊಡ್ತಾರೆ. ಓಕೆನಾ. ಹಂಗೆಲ್ಲ ಇರುತ್ತೆ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ತೋರಿಸ್ತೀನಿ ರೀ. ಒಂದೇ ಒಂದು ಕ್ಲಿಪ್ಪಿಗೆ ಇಲ್ಲೇ ಇದೆ ಈ ಕ್ಲಿಪ್ಪಿಗೆ 500 ರೂಪೀಸ್. ಈ ಕ್ಲಿಪ್ಪಿಗೆ 500 ರೂಪಾಯಿ. ಇದು ಹಿಂಗಿದೆ ರೇಟ್ಗಳು. ಈಗ ಇನ್ನೂ ಜಾಸ್ತಿ ಆಗಿರುತ್ತೆ. ನಾನು ಕೇಳಿದಾಗ 500 ರೂಪಾಯಿ ಇತ್ತು. ಆಮೇಲೆ ಇನ್ನೊಂದು ಇದ್ರ ಕೇಸು ಬಂದ್ಬಿಟ್ಟು 10,000 ರೂಪಾಯಿ ಅಂತೆ. ನಾನು ಸುಮ್ಮನೆ ಕೇಳಿದೆ ಅವತ್ತು. ಇದಕ್ಕೆ 10,000 ರೂಪಾಯಿ ಅಂತ. ಇದಕ್ಕೆ 10,000 ರೂಪಾಯಿ. ಹಂಗಾಗಿ ನೋಡಿ, ಮಾಡಿ ತಗೊಳ್ಳಿ. ನಾವು ತಗೊಳೋಗೇನು ಅನಿಸಿಲ್ಲ. ಈಗ ತಗೊಂಡಾದ್ಮೇಲೆ ಅದು ಒಂದೊಂದು ರಿಪೇರಿ ಬಂದಾಗಲೂ ಭಯ ಆಗುತ್ತೆ. ಅಯ್ಯೋ, ಇಷ್ಟೊಂದು ಅಮೌಂಟ್ ಒಟ್ಟಿಗೆ ಸುರಿಬೇಕಲ್ಲ ಅನ್ನೋದೇ ಬೇಜಾರು. ಒಟ್ಟಿಗೆ ನಾವು ಎಷ್ಟು ಸಂಪಾದನೆ ಮಾಡಿರ್ತೀವೋ ಅದರಲ್ಲಿ ಅರ್ಧಕ್ಕರ್ಧ ಕಿತ್ಕೊಂಡು ಹೋಗ್ಬಿಡುತ್ತೆ. ಓಕೆನಾ. ಹಂಗಾಗಿ ಯಾರಾದರೂ ಕಂಪ್ಯೂಟರ್ ಮಿಷಿನ್ ತೊಗೋಬೇಕು ಅಂದರೆ ಒಂದು ಸಲ ಅಲ್ಲ 10 ಸಲ ಯೋಚನೆ ಮಾಡಿ. ಓಕೆನಾ ಫ್ರೆಂಡ್ಸ್. ನೋಡಿ, ಈ ಥರದ್ದು ಇದು 10,000 ರೂಪಾಯಿ ಹೇಳಿದ್ರು. ಹಾಗಾಗಿ ಇದ್ರ ಐಟಮ್ ಎಲ್ಲ ಜೋಪಾನ ಅಂದರೆ ಜೋಪಾನ ಮಾಡಬೇಕು. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.